ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನೆಲ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಜನ್ರೇಷನ್ ಎಜುಕೇಷನ್ ಯಾರೆಲ್ಲ ಮಾಡ್ತಿದ್ದಾರೆ, ಫಸ್ಟ್ PUC ಆಗಿರ್ಬೋದು, ಅವರಿಗೆ ಈಗ 15,000ವರೆಗೂ ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ. ಇಲ್ಲಿ ನೀವು ಅಪ್ಲಿಕೇಶನ್ ಸಿಂಪಲ್ ಸ್ಟೆಪ್ಸ್ ಇದೆ, ಅಷ್ಟು ಸಿಂಪಲ್ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾರೆಲ್ಲ ಫಸ್ಟ್ PUCನಲ್ಲಿ ಓದ್ತಿದ್ದಾರೆ ಅವರಿಗೆ 15,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ. ಇದು ಗೌರ್ಮೆಂಟಿಂದ ಒಂದು ಅನೌನ್ಸ್ಮೆಂಟ್ ಆಗಿದೆ. ಈ ವೆಬ್ಸೈಟ್ನಲ್ಲಿ ಹೋಗಿ ನೀವು ಮಾಡ್ಬೋದು. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಅಂಬಿಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇದಾಗಿ ಅದು ನೀವು ಫಸ್ಟ್ ಕ್ಲಿಕ್ ಮಾಡಿದಾಗ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇ ಆಪ್ಷನ್ ಆಲ್ ಅಂತ ಇರುತ್ತೆ, ಅದರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾನು ಮಾಡುವ ಪ್ರತಿಯೊಂದು ಹೊಸ ಅಪ್ಡೇಟ್ಸ್ ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ಸ್ ಬರುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಿರ್ಬೋದು, 11ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅರ್ಜಿದಾರರು ಭಾರತದಾದ್ಯಂತ ಯಾವುದೇ ಖಾಸಗಿ ಸರ್ಕಾರಿ ಶಾಲೆಯಲ್ಲಿ ದಾಖಲಾಗಿರಬೇಕು. ಅಭ್ಯರ್ಥಿಗಳು ತಮ್ಮ 10ನೇ ತರಗತಿಯಲ್ಲಿ ಕನಿಷ್ಠ 60% ಗಳಿಸಿರಬೇಕು ಫ್ರೆಂಡ್ಸ್. 60% ಯಾರೆಲ್ಲ ಆಗಿರುತ್ತೆ ಅವರಿಗೆ ಇದು ತುಂಬ ಯೂಸ್ ಆಗಿರುತ್ತೆ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟು ಅವರು ಎಲ್ಲ ಮೂಲಗಳಿಂದ 3 ಲಕ್ಷಕ್ಕಿಂತ ಕಡಿಮೆ, ಅಂದರೆ ವಾರ್ಷಿಕ ಆದಾಯ ಅವ್ರದ್ದು 3 ಲಕ್ಷ ಆಗಿರಬೇಕು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಬಡಿ ಫೋರ್ ಸ್ಟಡಿ ಮತ್ತು EY ಗ್ಲೋಬಲ್ ಡೆಲಿವರಿ ಸೇವೆಗಳು ಉದ್ಯೋಗಿಗಳಿಗೆ, ಮಕ್ಕಳಿಗೆ, ಇವರಿಗೆಲ್ಲ ಇದು ಅವಕಾಶ ಇಲ್ಲ ಫ್ರೆಂಡ್ಸ್. ಈಗ ಮುಂದೆ ನೋಡೋದಾದರೆ ಫ್ರೆಂಡ್ಸ್, ಸೂಚನೆಗಳೇನೆಂದರೆ ಕರ್ನಾಟಕ, ದೆಹಲಿ, ರಾಷ್ಟ್ರೀಯ ರಾಜಧಾನಿ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ಪಶ್ಚಿಮ ಬಂಗಾಳ, ಕೇರಳ ಮತ್ತು ತಮಿಳುನಾಡು ಸ್ಥಳಗಳಿಂದ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಆಮೇಲೆ ಈ ಅನುದಾನವು ಎಲ್ಲರಿಗೂ ಮುಕ್ತವಾಗಿದೆ ಮತ್ತು ಹುಡುಗಿಯರು, ಏಕಪೋಷಕ ಮಕ್ಕಳು, ಅನಾಥರು, ಲಿಂಗಾಯತ ವ್ಯಕ್ತಿಗಳು ಮತ್ತು PWD ವಿದ್ಯಾರ್ಥಿಗಳು ಮುಂದೆ ಬಂದು ಅರ್ಜಿ ಸಲ್ಲಿಸಲು ಪ್ರೋತ್ಸಾಹಿಸುತ್ತದೆ ಫ್ರೆಂಡ್ಸ್. ಇವರಿಗೆಲ್ಲ ಇದು ಸೂಚನೆ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಈಗ ನೆಕ್ಸ್ಟ್ ನೋಡೋದಾದರೆ ಪ್ರಯೋಜನಗಳು ಇದ್ರದ್ದು. ಇದರಿಂದ ಏನೆಲ್ಲ ಪ್ರಯೋಜನ ಮಾಡ್ಕೋಬೋದು: ಶಾಲಾ ಶುಲ್ಕಗಳು, ಪರೀಕ್ಷಾ ಶುಲ್ಕಗಳು, ಹಾಸ್ಟೆಲ್ ಶುಲ್ಕಗಳು, ಬೋಧನಾ ಶುಲ್ಕಗಳು, ಪುಸ್ತಕಗಳು ಮತ್ತು ಲೇಖನಿ ಸಾಮಗ್ರಿಗಳು, ಪ್ರಯಾಣ, ಬೋಧನೆ, ತರಬೇತಿ ಇತ್ಯಾದಿ ಸೇರಿದಂತೆ, ಆದರೆ ಸೀಮಿತವಾಗಿದೆ. ಇದಕ್ಕೆಲ್ಲ ಸೀಮಿತ ಆಗಿರುತ್ತೆ. ಇಷ್ಟೆಲ್ಲ ಇದು ಪ್ರಯೋಜನಗಳು. ಏನೆಲ್ಲ ಯೂಸಸ್ ಇದೆ ಅಂತ ನಿಮಗೆ ಇಲ್ಲಿ ಕರೆಕ್ಟಾಗಿ ನಿಮಗೆ ತೋರಿಸಿದ್ದೀನಿ. ಫ್ರೆಂಡ್ಸ್, ಇದರದ ಪ್ರಯೋಜನ ಅಂತೂ ನಿಮ್ಗೆ ಅರ್ಥ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋದು, ಇದಕ್ಕೆಲ್ಲ ಏನೆಲ್ಲ ಬೇಕಾಗುತ್ತೆ ದಾಖಲಾತಿಗಳು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಫ್ರೆಂಡ್ಸ್. ನೋಡಿದ್ರೆ 10ನೇ ತರಗತಿಯ ಅಂಕಪಟ್ಟಿ ಬೇಕಾಗಿರುತ್ತೆ. ಆಮೇಲೆ ಸರ್ಕಾರ ನೀಡಿದ ವಿಳಾಸ ಪುರಾವೆ, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಕುಟುಂಬದ ಆದಾಯದ ಪುರಾವೆಗಳಾದ ITR, ಸಂಬಳದ ಚೀಟಿಗಳು, ಸಂಬಂಧಪಟ್ಟ ಸರ್ಕಾರಿ ಪ್ರಾಧಿಕಾರದಿಂದ ಆದಾಯ ಪ್ರಮಾಣ ಪತ್ರ ಇತ್ಯಾದಿ, ಪ್ರವೇಶದ ಪುರಾವೆ, ಕಾಲೇಜು ಶಾಲಾ ಗುರುತಿನ ಚೀಟಿ, ಶೈಕ್ಷಣಿಕ ಶುಲ್ಕ ರಸೀದಿ ಅಥವಾ ಶುಲ್ಕ ರಚನೆ, ಅರ್ಜಿದಾರರು ಅಥವಾ ಸಂಸ್ಥೆಯ ಬ್ಯಾಂಕ್ ಖಾತೆಯ ವಿವರಗಳು ಬೇಕಾಗಿರುತ್ತೆ. ಆಮೇಲೆ ಯಾವುದೇ NGO ಅಥವಾ GOL ಅಥವಾ ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಟ್ರಾನ್ಸಾಕ್ಷನ್ ಪ್ರಮಾಣ ಪತ್ರ ಅನ್ವಯಿಸಿದರೆ ಅದು ಕೂಡ ಬೇಕಾಗುತ್ತೆ. ಆಮೇಲೆ ಇದರ ಜೊತೆಗೆ ಇತ್ತೀಚಿನ ಛಾಯಾಚಿತ್ರ, ಅಂದರೆ ರೀಸೆಂಟಾಗಿರೋ ನಿಮ್ಮ ಒಂದು ಫೋಟೋ ಬೇಕಾಗಿರುತ್ತೆ, ಐಡೆಂಟಿ ಸೈಜ್ ಫೋಟೋ ಬೇಕಾಗಿರುತ್ತೆ. ಇದನ್ನು ಯಾವ ವೆಬ್ಸೈಟ್ನಲ್ಲಿ ಅಂತ ಮೊದಲನೇ ಹೇಳಿದ್ದೀನಿ. ಈ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು. ಇದರಲ್ಲಿ ನಿಮಗೆ ಸ್ಕಾಲರ್ಶಿಪ್ 2024-25 ನೀವು ನೋಡಿರ್ಬೋದು. ಇದರಲ್ಲಿ ನಿಮಗೆ ಸೂಚನೆಗಳು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ಎಲ್ಲ ಡೀಟೇಲ್ಸಾಗಿ ಎಲಿಜಿಬಿಲಿಟಿ ಯಾರೆಲ್ಲ ಇದ್ದಾರೆ, ಇಲ್ಲಿ ನಿಮಗೆ ಡೀಟೇಲ್ಸಾಗಿ ಎಲ್ಲನೂ ಶೋ ಮಾಡ್ತಾ ಇರುತ್ತೆ. ಇದೇ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ಸನ್ನು ಹಾಕ್ಬೋದು ನಿಮ್ಮ ವಿದ್ಯಾರ್ಥಿ ವೇತನದ ಬಗ್ಗೆ, ಅಥವಾ ಸ್ಕಾಲರ್ಶಿಪ್ ಅಂತ ಕರಿಬೋದು. ಸ್ಕಾಲರ್ಶಿಪ್ ಏನಿದೆ ಇದೇ ವೆಬ್ಸೈಟ್ನಲ್ಲಿ ನೀವು ಹಾಕ್ಬೋದು. ಇಲ್ಲಿ ಹೌ ಕ್ಯಾನ್ ಯು ಅಪ್ಲೈ ಅಂತ ಇದೆ. ಅಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲನೂ ಕೊಟ್ಟಿರ್ತಾರೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದ್ರ ಕೆಳಗಡೆ ಅಪ್ಲೈ ಅಂತ ಬಟನ್ ಇರುತ್ತೆ, ಇಲ್ಲಿ ನೀವು ಕರೆಕ್ಟಾಗಿ ಇಲ್ಲಿ ನೋಡ್ಕೋಬೋದು ಯಾವ ರೀತಿ ಅಪ್ಲಿಕೇಶನ್ಸ್ ಹಾಕ್ಬೋದು ಅಂತ. ತುಂಬ ಸಿಂಪಲ್ ಸ್ಟೆಪ್ಸ್ ಇದೆ ಫ್ರೆಂಡ್ಸ್. ನೀವು ಹೋಗಿ ಬೇಗನೆ ಅಪ್ಲಿಕೇಶನ್ ಹಾಕ್ಬೋದು. ಈಗಲೇ ಈ ಲಿಂಕ್ನ ಓಪನ್ ಮಾಡಿಕೊಂಡು ನೀವು ಏನಾದರೂ SLC ಮುಗಿದು 60%ಗಿಂತ ಜಾಸ್ತಿ ಆಗಿತ್ತು, ನೀವು ಏನಾದರೂ ಫಸ್ಟ್ PUC ಇದ್ದರೆ ನಿಮಗೆ ತುಂಬ ಯೂಸ್ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬೇಗನೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಕೆಳಗಡೆಯಲ್ಲಿ ಅಪ್ಲೈ ನಾವು ಅಂತ ಇದೆ. ಇಲ್ಲಿ ಫಸ್ಟ್ಗೆ ನಾವು ರಿಜಿಸ್ಟ್ರೇಷನ್ ಆಗಿರಬೇಕಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಬೇಕು. ನೀವೇನಾದರೂ ಹೊಸಬ್ರಾಗಿದ್ದರೆ, ನೀವೇನಾದರೂ ಈ ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ತುಂಬ ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ನೀವು ಹೋಗಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಂದ್ರೆ ಫಸ್ಟ್ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದು ಯಾವ ರೀತಿ ಇರುತ್ತೆ ಅಂದರೆ, ನಿಮ್ಮದು ಆಲ್ರೆಡಿ ಏನಾದರೂ ನಿಮ್ಮದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಅಲ್ಲಿ ಇಲ್ಲಿ ನೋಡ್ಬೋದು ನಾಟ್ ರಿಜಿಸ್ಟರ್ಡ್ ಎಟ್ ಅಂತ ಇದೆ, ಅಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತಿದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಸಿಂಪಲ್ ಸ್ಟೆಪ್ಸ್ ಕೇಳುತ್ತೆ. ಅದನ್ನು ನೋಡಿ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.